ಊರು ಬಿಟ್ಟೋಗಿ ಸನ್ಯಾಸಿ ಆಗಣ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಫುಲ್ ನೋಡ್ಲಿ ಅಂತ ಹೇಳ್ದೆ, ಅಂತ ಒಳ್ಳೆ ಕೆಲ್ಸ ಇವಾಗ್ಲೇ ಮಾಡಲ್ಲ ಬಿಡಿ. ಇವತ್ ಬೆಳಿಗ್ಗೆನೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೊರಟಿದೀನಿ ಅಂದ್ರೆ ಭಾರತದಲ್ಲಿರುವ ಕರ್ನಾಟಕ ರಾಜ್ಯದ ನೈಋತ್ಯ ದಿಕ್ಕಿನಲ್ಲಿರುವ, ಇದ್ ಯಾಕೋ ಜಾಸ್ತಿ ಆಯ್ತು ಅನ್ಸುತ್ತೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹಾಸನಿಗೆ ಹೊರಟಿದೀನಿ ಕಣ್ರಪ್ಪ. ಆಕ್ಚುಲ್ ಆಗಿ ಟ್ರೈನ್ ಟೈಮಿಂಗ್ಸ್ ಇದ್ದಿದ್ದು 7:15. ಟೈಮ್ ಆಗಿತ್ತು ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ರೆ ಅರ್ಧ ಗಂಟೆ ಲೇಟ್ ಆಗಿ ಓಡೋದ. ಇದ್ಯಾಕ್ ನನ್ಗೆ ಹಿಂಗಾಗುತ್ತೆ, ನನಗ್ ಮಾತ್ರ ಹಿಂಗಾಗುತ್ತಾ, ಬೇರೆಯವ್ರಿಗೂ ಹಿಂಗಾಗುತ್ತಾ? ಕರ್ಮದ್ ಬಾಳ್ಗುರು. ಮೊದ್ಲೇ ನನ್ ಪಾಪದ ಹುಡ್ಗಿ. ನಮ್ ಅಂಗಡಿಗೆ ಬಂದಿದ ತಕ್ಷಣ ಟೀ ಬಿಸ್ಕೆಟ್ ತಿಂದೆ. ಇದು ಈರುಳ್ಳಿ ದೋಸೆ ತರ, ಆದ್ರೆ ಈರುಳ್ಳಿ ದೋಸೆ ಅಲ್ಲ. ಹಂಗೆ ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ರೆ ಈ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋಷ್ಟು ಖುಷಿ ಆಗ್ಬಿಡ್ತು. ಈ ಚಾಕ್ಲೇಟ್ ತಂದಿಟ್ಟಿದ್ ನಮ್ಮ ಅಣ್ಣಂಗೆ ದೇವ್ರು ಇನ್ನೂ ಒಂದೆರಡು ಚಾಕ್ಲೇಟ್ ತಂದಿಡೋ ಒಳ್ಳೆ ಬುದ್ಧಿ ಕೊಡ್ಲಪ್ಪ. ಆಮೇಲೆ ನಮ್ಮ ಆಶಮ್ಮಂಗೆ ಬ್ಯಾಗ್ ತಂದ್ಕೊಟ್ಟೆ. ಅದು ನಮ್ ಮೇಘಕ್ಕ ಮತ್ತೆ ಸೋನು ಸಂಶೋಧನೆ ಮಾಡ್ತಿದ್ರು. ಹೊಟ್ಟೆ ಹಸ್ದವರಿಗೆ ಊಟ ಹಾಕ್ಬೇಕು ಅಂತ ದೊಡ್ಡವ್ರು ಹೇಳಿದಾರೆ. ಅದಕ್ಕೆ ನಮ್ಮ ಆಶಮ್ಮಂಗ್ ಊಟ ತಗೊಂಡೋಗ್ ಹಾಕ್ದೆ, ಸಾರಿ ಕೊಟ್ಟೆ. ನಮ್ ಮಾಸ್ಟರ್ ಚೆಫ್ ಗರಗಸಗೆ ಮೊಟ್ಟೆ ತಗೊಂಡೋಗ್ ಕೊಟ್ಟೆ. ಎಗ್ ಬುರ್ಜಿ ಮಾಡ್ಕೊಟ್ರು, ಸಕ್ಕತ್ತಾಗಿತ್ತು ಗುರು. ಹೆಂಗೋ ಅಷ್ಟೊಂದ್ ಪಾತ್ರೆ ಇದೆ, ಇದೊಂದೇನ್ ಜಾಸ್ತಿ ಆಗಲ್ಲ ಅಂತ ಹಂಗೆ ಇಟ್ಬಿಟ್ಟು ಬಂದ್ಬಿಟ್ಟೆ. ಇಷ್ಟೇ ವಿಷಯ, ಮತ್ತೆ ಸಿಗೋಣ.